ಓಕೆ. ಸೊ ಇಲ್ಲಿ ನನ್ನ ಕಡೆ ಓಕೆ. ಏನಾಗ್ಯದೇನ್ರಿ? ಪ್ರಾಬ್ಲಮ್ ಆಗೈತ್ರೆ? ಓಕೆ. ಸೊ ನನ್ನ ಹತ್ರ ಒಂದಿಷ್ಟು ನೋಟ್ಸ್ ಅದಂತ ಇಟ್ಕೊಳ್ಳೋಮಂತ್ರಿ. ಅವು ವಿತ್ ಟೈಟಲ್ ಅದಾವ್ರಿ. ಓಕೆ. ಸಾಫ್ಟ್ವೇರ್. ಓಕೆ. ಸೊ ಇವಾಗ ಒಂದಿಷ್ಟು ನೋಟ್ಸ್ ಮಾಡಿದ್ದೆ ರೀ. ನೋಟ್ಸ್ ಈ ಥರ ಬರ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಇದೇ ಕಂಪ್ಯೂಟರ್ ನೋಟ್ಸ್ ಅಂತ ಇಟ್ಕೊಳ್ಳೋಮಂತ. ಸೊ ಮೊದಲಿಗೆ ಏನಂದ್ರೆ ಕಂಪ್ಯೂಟರ್ ಅಂತ ಕೊಟ್ಟಿನಿ. ಇದು ನಾನು ಏನು ಮಾಡ್ತೀನಿ ಅಂದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಟೈಟಲ್ ನಮ್ಗೆ ಗೊತ್ತಾಗಬೇಕು ಅದನ್ನ. ಈಗ ಮತ್ತೆ ಹೋಮ್ಗೆ ಹೋಗ್ಬಿಡೋಣ ಅಂತ್ರಿ. ಇಲ್ಲಿ ಎಕ್ಸಾಂಪಲ್ ಇದು ಇಲ್ಲಿ ಹೆಡ್ಡಿಂಗ್ ನಾ ಹೇಳಿದ್ದೀನಿ ನಿಮ್ಗೆ ಸ್ಟೈಲ್ ಮುಂದೆ ಬರ್ತಾವ್ರಿ ಅಂತ. ಈಗ ಇದು ಹೆಲ್ಪ್ ಆಗ್ತದ್ರಿ. ಇದು ಟೈಟಲ್ ಅದ ಸರ್ ಫಸ್ಟ್ ಇಂದ, ಅದಕ್ಕೆ ಹೆಡ್ಡಿಂಗ್ 1 ಅಂತ ಕೊಡ್ತೀನಿ ರೀ. ಓಕೆ. ಈ ಕಂಪ್ಯೂಟರ್ನಾಗ ಹಾರ್ಡ್ವೇರ್ ಅಂತ ಅನ್ನೋದು ಇದು ಕೂಡ ಒಂದು ಹೆಡ್ಡಿಂಗ್ 1 ಅದಂತ ಇಟ್ಕೊಳ್ಳೋಮಂತ್ರಿ. ಓಕೆ. ಇದ್ರಾಗ ನೋಡ್ರಿ ಹಾರ್ಡ್ವೇರ್ನಾಗ ಇನ್ಪುಟ್ ಡಿವೈಸಸ್ ಅನ್ನೋದು ಈ ಹಾರ್ಡ್ವೇರ್ ನಲ್ಲಿ ಬರುವಂತಹ ಸಬ್ ಹೆಡ್ಡಿಂಗ್ ಅದಂತ ಇಟ್ಕೊಳ್ಳೋಮಂತ. ಇದಕ್ಕೆ ಹೆಡ್ಡಿಂಗ್ 2 ಅನ್ನೋಣಂತ್ರಿ. ಇನ್ನ ಔಟ್ಪುಟ್ ಎನ್ನುವ ಡಿವೈಸ್ ಇದನ್ನು ಸಹ ಸಬ್ ಹೆಡ್ಡಿಂಗ್ ಅದ ರೀ. ಅದಕ್ಕೆ ಹೆಡ್ಡಿಂಗ್ 2 ಅನ್ನೋಣಂತ್ರಿ. ಇನ್ ಕೇಸ್ ಇದ್ರಾಗ ನೋಡ್ರಿ ಸಾಫ್ಟ್ವೇರ್ ಔಟ್ಪುಟ್ ಡಿವೈಸಸ್ ನಾಗ ಮತ್ತೆ ಏನಾದ್ರು ಮಾಡಿದ್ರೆ ಅದಕ್ಕೆ ಕೊಡ್ರಿ ಮಾನಿಟರ್, ಕೀಬೋರ್ಡ್, ಮಾನಿಟರ್, ಪ್ರಿಂಟರ್ ಅವೆಲ್ಲ ಬಂದವಂತಂದ್ರೆ ಏನಾಗ್ತಿರಿ ಅದ್ರಾಗ ಬರುವಂತ ಮತ್ತೊಂದು ಸಬ್ ಹೆಡ್ಡಿಂಗ್ ಆಗ್ತಿದ್ರಿ. ಅದು ಹೆಡ್ಡಿಂಗ್ 3 ಅಂತ ಕರಿತಿದ್ವಿ. ಇನ್ನ ಸಾಫ್ಟ್ವೇರ್ ಇದು ಹೊಸ ಟಾಪಿಕ್ ಅದ ಸರ್. ಇದು ಹೆಡ್ಡಿಂಗ್ 1 ರೀ. ಈಗ ಇದ್ರಾಗ ಅಪ್ಲಿಕೇಶನ್ ಸಾಫ್ಟ್ವೇರ್ ಎನ್ನುವುದು ಇದು ಅದ್ರ ಸಬ್ ಹೆಡ್ಡಿಂಗ್ ಅದ ರೀ. ನೆಕ್ಸ್ಟ್ ಅದಾದ್ಮೇಲೆ ಸಿಸ್ಟಮ್ ಸಾಫ್ಟ್ವೇರ್ ಅದು ಕೂಡ ಸಬ್ ಹೆಡ್ಡಿಂಗ್ ರೀ. ಇನ್ನ ಯುಟಿಲಿಟಿ ಸಾಫ್ಟ್ವೇರ್ ಇದು ಕೂಡ ಸಬ್ ಹೆಡ್ಡಿಂಗ್ ಅಂತ ತಗೊಳಮಂತ್ರಿ. ಇಷ್ಟ ಅದಾವ್ರಿ. ಸೊ ಇಷ್ಟೆಲ್ಲ ನೋಟ್ಸ್ ಮಾಡೀನಿ ಸರ್. ನಮಗ ಬುಕ್ನಾಗ ಒಂದು ಫಸ್ಟಿಗೆ ಏನ್ ಸಿಕ್ತಂದ್ರೆ ಕಂಟೆಂಟ್ಸ್ ಅಂತ ಬಂದಿರ್ತದ. ಕಂಟೆಂಟ್ಸ್ ಅಂದ್ರೆ ಹೆಂಗಿರ್ತಂದ್ರೆ ಮ್ಯಾಲ್ ಕಂಟೆಂಟ್ಸ್ ಅಂತ ಕೊಟ್ಟಿರ್ತಾನ, ಈ ಕಡೆ ಟಾಪಿಕ್ ನೇಮ್ ಕೊಟ್ಟಿರ್ತಾನ, ಈ ಕಡೆ ಪೇಜ್ ನಂಬರ್ ಕೊಟ್ಟಿರ್ತಾನ. ನೋಡಿರ ರೀ ಯಾವ್ದ್ರ ಒಂದು ಟಾಪಿಕ್ ಕೊಡ್ಬೇಕಾಯ್ತಂದ್ರೆ ನಾವ್ ಏನ್ ಮಾಡ್ತೀವಿ, ಎಷ್ಟನೇ ಪೇಜ್ ನಂಬರ್ ಅದಂತ ಆ ಪೇಜ್ ನಂಬರ್ ಅನ್ನ ಓಪನ್ ಮಾಡ್ತೀವಿ. ಅದ್ರ ಹಾಗೇನೆ ನನಗೂ ಇಲ್ಲಿ ಏನ್ ಬೇಕಾಯ್ತಂದ್ರೆ MS ವರ್ಡ್ ನಾಗೂ ಸಹ ಆ ತರ ಪೇಜ್ ಅನ್ನ ಕ್ರಿಯೇಟ್ ಮಾಡ್ಬೇಕಾಯ್ತಂತ ಇಟ್ಕೊಳ್ಳೋಣಂತ್ರಿ. ಸೊ ಇಲ್ಲಿಗೆ ಬಂದಾಗ ಇಲ್ಲಿ ಸಿಕ್ತದೆ ನಮಗ್ರಿ ಯಾವ್ದಂದ್ರೆ ರೆಫರೆನ್ಸ್ ನಲ್ಲಿ ಬರುವಂತಹ ಟೇಬಲ್ ಕಂಟೆಂಟ್ಸ್ ಅಂತನ್ನುವ ಆಯ್ಕೆ ರೀ. ಎಕ್ಸಾಂಪಲ್ ಈಗ ಇದನ್ನೇನ್ ಮಾಡೋಣ ಅಂದ್ರೆ ಈ ಒಂದು ಪೇಜ್ ನಲ್ಲಿ ಹಾಕೊಳ್ಳೋಂತ. ಅದಕ್ಕಿಂತ ಮುಂಚೆ ಏನ್ ಮಾಡೋಣ ಅಂದ್ರೆ ಒಂದು ಬ್ಲಾಂಕ್ ಪೇಜ್ ಬೇಕು. ಸೊ ಇದನ್ನ ಬ್ಲಾಂಕ್ ಪೇಜ್ ಮಾಡ್ಕೋತೀನಿ. ಈಗ ಇಲ್ಲಿ ಬ್ಲಾಂಕ್ ಪೇಜ್ ಬೇಕಾಗ್ಯದ. ಈ ಕಂಪ್ಯೂಟರ್ ನಿಂದ ಎನ್ನುವ ಈಗ ಎಕ್ಸಾಂಪಲ್ ಕಂಪ್ಯೂಟರ್ ನಿಂದ ಏನ್ ನೋಟ್ಸ್ ಬರ್ತೀನಲ್ರಿ, ಈ ಸಂಪೂರ್ಣವಾಗಿ ಒಂದು ಪೇಜಿಗೆ ಹೋಗ್ಬೇಕ್ರಿ. ಇಲ್ಲೊಂದು ಹೊಸ ಪೇಜ್ ಇನ್ಸರ್ಟ್ ಆಗ್ಬೇಕ್ರಿ. ಕ್ಲಿಯರ್ ಅಲ್ಲ ಹೇಳ್ತಿದ್ರಿ. ಏನಂದ್ರೆ ಈಗ ಕಂಪ್ಯೂಟರ್ ಅಂತ ನಾವು ಈ ಫಸ್ಟ್ ಪೇಜ್ ಹಿಡ್ಕೊಂಡ್ ಬರ್ಕೊಂಡ್ ಬಂದಿನ್ರಿ, ಮೊದಲನೇ ಪೇಜ್ ಹಿಡ್ಕೊಂಡ್ ಬರ್ದಿನ್ರಿ. ಸರ್ ನನಗೆ ಇಲ್ರಿ ಪೇಜ್ ತೆಳಗ್ ಹೋಗ್ಬೇಕ್ರಿ, ಇನ್ನೊಂದ್ ಪೇಜ್ ಇನ್ಸರ್ಟ್ ಆಗ್ಬೇಕ್ರಿ. ಆ ಪೇಜ್ ನಾಗ ನನಗ ಈಗ ಏನೋ ಕಂಟೆಂಟ್ಸ್ ಅಂತ ಬರ್ತಲ್ರಿ ಅದನ್ನ ಬೇಕಾಗ್ಯದ್ರಿ. ಹಾಗಿದ್ರೆ ಈಗ ನಾನು ಯಾವ ಒಂದು ಆಯ್ಕೆ ತಗೋಬೇಕ್ರಿ? ಈ ಪೇಜ್ ಅನ್ನ ಮುಂದಕ್ಕೆ ಹೋಗ್ಬೇಕ್ರಿ, ಹೊಸ ಪೇಜ್ ಹಾಕೋಬೇಕ್ರಿ. ಪೇಜ್ ಬ್ರೇಕ್ ಮಾಡ್ಬೇಕ್ರಿ. ಒಂದನೇ ಆಯ್ಕೆ. ಎರಡನೇ ಆಯ್ಕೆ ರೀ ಕಂಟ್ರೋಲ್ + ಎಂಟರ್ ಹೊಡಿಬೇಕು ಸರ್. ಈ ಮೂರನೇ ಆಯ್ಕೆ ರೀ ನ್ಯೂ ಪೇಜ್. ನ್ಯೂ ಪೇಜ್ ಎಲ್ಲಿ ಸಿಗ್ತದ್ರಿ? ಕಂಟ್ರೋಲ್ ಎಸ್ ರೀ. ಕಂಟ್ರೋಲ್ ಎನ್ ಅಂದ್ರೆ ಹೊಸ ಫೈಲ್ ಅನ್ನು ಸೃಷ್ಟಿ ಮಾಡ್ಲಕ್ ಅಂತ ಹೇಳ್ತೀವ್ರಿ. ಎಸ್ ಅಂದ್ರೆ ಈ ಫೈಲ್ ಪ್ರಸ್ತುತ ಡಾಕ್ಯುಮೆಂಟ್ ಅನ್ನು ಸೇವ್ ಮಾಡಲು ಅಂತ್ರಿ. ಹಾಗಿದ್ರೆ ಈಗ ನನಗೆ ಹೊಸ ಪೇಜ್ ಬೇಕು. ಎರಡು ಆಯ್ಕೆ ಕರೆಕ್ಟ್ ಆತಾವ ಸರ್. ಇಲ್ಲಿ ಓಕೆ ನಾವು ಕಂಟ್ರೋಲ್ + ಎಂಟರ್ ಅಂತ ಹೇಳಿರಿ, ಪೇಜ್ ಬ್ರೇಕ್ ಅಂತ ಹೇಳಿರಿ. ನಾ ಕರ್ಸರ್ ಇಡಬೇಕ್ರಿ ಹಿಂದೆ, ಕಂಪ್ಯೂಟರ್ಗೆ ಹಿಂದೆ ಲಾಸ್ಟ್ ಇರ್ಬೇಕು. ಹೌದ್ರಾ ರೀ? ಕ್ಲಿಯರ್ ಅದಾರೆ? ಸೊ ಇನ್ನ ಒಂದು ಆಯ್ಕೆ ಯಾವಾಗ ಬರ್ತದ್ರಿ? ಇದೇ ಇನ್ಸರ್ಟ್ ನಾಗಿರುವಂತ ನ್ಯೂ ಪೇಜ್ ಅಂದ್ರೆ ಮುಗಿದೈತ್ರಿ. ಇಲ್ಲ ಬ್ಲಾಂಕ್ ಪೇಜ್ ಅಂದ್ರೆ ಮುಗಿತ್ರಿ. ಕ್ಲಿಯರ್ ಅದಾರೆ ರೀ? ಸುಮ್ಮನೆ ಹಂಗೆ ಅವಾಗ ಎಕ್ಸರ್ಸೈಸ್ ಮಾಡ್ತಿರ್ಬೇಕ್ರಿ. ಓಕೆ ನೆಕ್ಸ್ಟ್ ಈಗ ಒಂದು ಹೊಸ ಪೇಜ್ ನನಗೆ ಇಲ್ಲಿ ಸಿಕ್ಕಾದ್ರಿ. ಈಗ ನಾವೇನ್ ಮಾಡೋಣ ಅಂದ್ರೆ ರೆಫರೆನ್ಸ್ ಹೋಗ್ಬಿಡೋಣಂತ್ರಿ. ಇಲ್ಲಿರುವಂತಹ ಟೇಬಲ್ ಕಂಟೆಂಟ್ಸ್ ಇಲ್ಲಿ ಕ್ಲಿಕ್ ಮಾಡಮ್ರಿ.
ಇಲ್ಲಿ ಕೇಳ್ತಾರೆ ನಮ್ಗೆ ಕಂಟೆಂಟ್ಸ್ ಯಾವ್ದು ಬೇಕು, ನನಗೆ ಈ ಕಂಟೆಂಟ್ಸ್ ಬೇಕಾದ ಅಂತ ಇಟ್ಕೊಳ್ಳೋವಂತ ಇದನ್ನ ನಾನು ಕ್ಲಿಕ್ ಮಾಡಿದೆ ಅಂತ ಇಟ್ಕೊಳ್ರಿ, ಈ ತರ ಬಂದ್ಬಿಡ್ತಾರೆ ಸಿಂಪಲ್ ಆಗಿ. ಕಂಟೆಂಟ್ಸ್ ಬಂದ್ರಿ ಕಂಪ್ಯೂಟರ್ ಅನ್ನೋದು ಪೇಜ್ ನಂಬರ್ 2. ನಾವು ಆಲ್ರೆಡಿ ಪೇಜ್ ನಂಬರ್ ಹಾಕಿಲ್ರಿ? ಹಾಕಿವೆ? ಹಾಕಿಲ್ಲ. ಆದ್ರೆ ನಾವು ಪೇಜ್ ನಂಬರ್ ಹಾಕಿಲ್ರಿ, ತಾನೇ ಬಂದ್ಬಿಡ್ತಾರೆ ಅದನ್ರಿ. ನೆಕ್ಸ್ಟ್ ಹಾರ್ಡ್ವೇರ್ ಅನ್ನೋದು 2ನೇ ಪೇಜ್ನಾಗೆ ಅದ್ರಿ, ಇನ್ಪುಟ್ 2ನೇ ಪೇಜ್ ಆಗದ, ಔಟ್ಪುಟ್ 3ನೇ ಪೇಜಿಗೆ ಬಂದ. ಸರಿ, ಓಕೆ ರೀ. ನಾನು ಸಪೋಸ್ ಈಗೆಲ್ಲ ಇದು ಮಾಡಿರಲ್ರಿ ಸರ್, ನನಗೆ ಇನ್ನೊಂದು ಹಾಕ್ತೀನಿ ಲಾಸ್ಟಿಗೆ ಯಾವ ಬಂದ್ರಿ ಯುಟಿಲಿಟಿ ಸಾಫ್ಟ್ವೇರ್ ಅಂತ ಬಂದದ್ರಿ, ತೊಂದರೆ ಇಲ್ಲ. ಈಗ ನನಗೆ ಲಾಸ್ಟ್ ಇನ್ನೊಂದು ಎಂಟ್ರಿ ಮಾಡೋದ ಸರ್ ಇದ್ರಾಗ. ಇದೆಲ್ಲ ಮಾಡಿದೆ ನೋಡ್ರಿ, ಮಾಡಿದ್ಮೇಲೆ ನನಗೆ ಆಪರೇಟಿಂಗ್ ಸಿಸ್ಟಮ್ ಅನ್ನೋದು ಯಾವ್ದಂತಂದ್ರ ಇದೇ ಸಿಸ್ಟಮ್. ಓಕೆ, ಆಪರೇಟಿಂಗ್ ಸಿಸ್ಟಮ್ ಅನ್ನೋದೇನಿದು ಅಪ್ಲಿಕೇಶನ್ ಸಾಫ್ಟ್ವೇರ್ ಏನ್ ಸಿಸ್ಟಮ್ ಸಾಫ್ಟ್ವೇರ್? ಆಪರೇಟಿಂಗ್ ಸಿಸ್ಟಮ್ ಎನ್ನುವುದು ಒಂದು ಡ್ಯಾಶ್ ಸಾಫ್ಟ್ವೇರ್ ಆಗಿದೆ. ಸಿಸ್ಟಮ್ ಸಾಫ್ಟ್ವೇರ್ ಇನ್ನೊಂದ್ಸಲ ಯೋಚನೆ ಮಾಡ್ರಿ. ನಮ್ಮಲ್ಲಿ ಅಪ್ಲಿಕೇಶನ್ ಟೀಮ್ನು ಐತ್ರಿ. ಸೊ ಸಾರಿ, ಅಪ್ಲಿಕೇಶನ್ ರಾಂಗ್ ಆಗ್ತೈತ್ರಿ, ಅದು ಸಿಸ್ಟಮ್ ಸಾಫ್ಟ್ವೇರ್ ರೀ. ಓಕೆ ರೀ, ಓಕೆ, ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಓಕೆ ಓಕೆ, ನೆಕ್ಸ್ಟ್ ಇಲ್ಲಿ ನಾನೇನ್ ಮಾಡ್ತೀನಿ ಅಂತಂದ್ರೆ ಆಪರೇಟಿಂಗ್ ಸಿಸ್ಟಮ್ ಅಂತ ಕೊಡ್ತೀನಿ ರೀ, ಆಪರೇಟಿಂಗ್ ಸಿಸ್ಟಮ್. ಓಕೆ ರೀ, ನೆಕ್ಸ್ಟ್ ಈಗ ಇದನ್ನ ಏನ್ ಮಾಡೋಣ ಅಂತಂದ್ರೆ ಇದ್ರಾಗ ಸಿಸ್ಟಮ್ ಸಾಫ್ಟ್ವೇರ್ ಬಂದಿರುವಂತಹ ಟೈಟಲ್ ಅದ ರೀ ಅಥವಾ ಹೆಡ್ಡಿಂಗ್ ಅದ ರೀ, ಇದು ಹೆಡ್ಡಿಂಗ್ 3 ಅಂತ ತಗೊಳಮಂತ್ರಿ. ಓಕೆ ರೀ, ಓಕೆ, ಈಗ ಇದನ್ನ ಕೊಟ್ರಿ ಸರ್. ಓಕೆ, ನೆಕ್ಸ್ಟ್ ಆಮೇಲೆ ಇಲ್ಲಿ ಇನ್ನೊಂದು ನೀವು ಸ್ವಲ್ಪ ಕೇರ್ಫುಲಿ ನೋಡಿದ್ರೆ ಒಂದಷ್ಟು ಚೇಂಜಸ್ ಅದ ರೀ. ಈಗ ನೋಡ್ರಿ, ಮೇನ್ ಹೆಡ್ಡಿಂಗ್ 1 ಈ ಕಡೆ ಸ್ವಲ್ಪ ಹಿಂದಕ್ಕೆ ಬಂದವ್ರಿ. ಹೆಡ್ಡಿಂಗ್ 2 ಎಲ್ಲ ಒಂದ್ ಸ್ಟೆಪ್ ಮುಂದಕ್ಕೆ ಹೋಗಿ ನೋಡ್ರಿ. ಯಾರೀ ಹೆಡ್ಡಿಂಗ್ 1 ಅದು ಕಂಪ್ಯೂಟರ್ ಈ ಕಡೆ ಬಂದದ, ಹಾರ್ಡ್ವೇರ್ ಹೆಡ್ಡಿಂಗ್ 1 ಅದು ಕರೆಕ್ಟ್ ಬಂದವ್ರಿ, ಸಾಫ್ಟ್ವೇರ್ ಅಂದ್ರೆ ಹೆಡ್ಡಿಂಗ್ 1 ರೀ. 1 2 3 4 5 ಎಲ್ಲ ಹೆಡ್ಡಿಂಗ್ 2 ಅದಾವ ನೋಡ್ರಿ. ಒಂದ್ ಸ್ವಲ್ಪ ಒಂದ್ ಸ್ಪೇಸ್ ಮುಂದಕ್ಕೆ ಬಂದವ್ ಕಾಣತ್ತವ್ರೆ, ಕ್ಲಿಯರ್ ಅನ್ಸ್ತದ್ರೆ. ನೆಕ್ಸ್ಟ್ ಈಗ ನಾನು ಹೆಡ್ಡಿಂಗ್ 3 ಒಂದು ಕೊಟ್ಟಿನ್ರಿ, ಎದ್ರ ಕೊಟ್ಟಿನ್ರಿ? ಅದು ಸಿಸ್ಟಮ್ ಸಾಫ್ಟ್ವೇರ್ ನ. ಚಲೋ, ಈಗ ನಾನೇನ್ ಮಾಡ್ತೀನಿ ರೀ, ಇನ್ನೊಂದಿಷ್ಟು ಚೇಂಜಸ್ ಮಾಡ್ತೀನಿ ಸರ್. ಏನ್ರಿ, ಈಗ ಹಾರ್ಡ್ವೇರ್ ಎನ್ನುವುದು ನೆಕ್ಸ್ಟ್ ಪೇಜಿಗೆ ಹೋಗ್ತೀನಿ ರೀ. ಈಗ ಶಾರ್ಟ್ಕಟ್ ಕೀ ರೀ, ಇದನ್ನ ಬ್ರೇಕ್ ಮಾಡ್ಬೇಕು. ಶಾರ್ಟ್ಕಟ್ ಕೀ ರೀ Ctrl+Enter ಸರ್. ನೆಕ್ಸ್ಟ್ ರೀ ಇನ್ಪುಟ್ ನನಗೆ ಬ್ರೇಕ್ ಮಾಡ್ತೀನಿ ರೀ, Ctrl+Enter. ಇದನ್ನು ಬ್ರೇಕ್ ಮಾಡೋಣ ಅಂತ್ರಿ. ನೆಕ್ಸ್ಟ್ ಸಾಫ್ಟ್ವೇರ್ ಇದನ್ನು ಬ್ರೇಕ್ ಮಾಡೋಣ ಅಂತ. ಓಕೆ, ಅಪ್ಲಿಕೇಶನ್ ಸಾಫ್ಟ್ವೇರ್, ನೆಕ್ಸ್ಟ್ ಸಿಸ್ಟಮ್ ಸಾಫ್ಟ್ವೇರ್. ಅಚ್ಚಾ, ಈಗ ಸಿಸ್ಟಮ್ ಸಾಫ್ಟ್ವೇರ್ ಹೆಡ್ಡಿಂಗ್ 2 ಐತ್ರಿ, ಈಗ ಆಪರೇಟಿಂಗ್ ಸಿಸ್ಟಮ್ ಹೆಡ್ಡಿಂಗ್ 3 ಅದ ರೀ. ಇದನ್ನ ಬ್ರೇಕ್ ಮಾಡ್ಬೇಕಾಗಿತ್ತು ಅಂದ್ರೆ ಯಾವ ಶಾರ್ಟ್ಕಟ್ ಕೀ ರೀ? ಹೆಡ್ಡಿಂಗ್ 3 ಬ್ರೇಕ್ ಮಾಡೋದ್ರಿ, Ctrl+Enter ರೀ. ನಾವ್ ಏನಾರ ಮಾಡ್ರಿ, ಸಬ್ ಹೆಡ್ಡಿಂಗ್ ಅರ ಮಾಡ್ರಿ, ಮೇನ್ ಹೆಡ್ಡಿಂಗ್ ಅರ ಮಾಡ್ರಿ, ಕಂಪ್ಯೂಟರ್ ಕದ ಸಂಬಂಧ ಇಲ್ಲ, ಬಟ್ ಬ್ರೇಕ್ ಮಾಡ್ತೀರಾ ಶಾರ್ಟ್ಕಟ್ ಕೀ ಅದ. ಈಗ ಇದನ್ನ ಹಾಕಿದೆ, ಇಲ್ಲಿ ಅಪ್ಡೇಟ್ ಆಗಿದ್ರೆ ಪೇಜ್ ನಂಬರ್ಗಳು 2ನೇ ಪೇಜಿಗೆ 1ನೇದು, 3ನೇ ಪೇಜಿಗೆ 2ನೇದು ಈ ತರ ಬಂದವ್ರೆ, ಅಪ್ಡೇಟ್ ಆಗಿಲ್ರಿ. ಆಮೇಲೆ ಇದ್ರಾಗ ಏನಾದ್ರು ನಮ್ಗೆ ಇದು ಕಾಣಕತ್ತಿದ್ರೆ ಆಪರೇಟಿಂಗ್ ಸಿಸ್ಟಮ್ ಏನಾದ್ರು ಕಾಣತಿಲ್ರಿ. ಸೊ ಈಗ ಇದನ್ನ ಅಪ್ಡೇಟ್ ಆಗ್ಬೇಕು, ನಾನು ಏನೇ ಮಾಡಿದ ಅಪ್ಡೇಟ್ ಆಗ್ಬೇಕಾಗಿತ್ತಂದ್ರೆ ಇದೇ ರೆಫರೆನ್ಸ್ ಬರ್ಬೇಕ್ರಿ, ಇಲ್ಲಿ ಅಪ್ಡೇಟ್ ಟೇಬಲ್ ಅನ್ಬೇಕ್ರಿ, ಅಲ್ಲೊಂದು ಆಯ್ಕೆ ಕೇಳ್ತದ್ರಿ, ಅಪ್ಡೇಟ್ ಪೇಜ್ ನಂಬರ್ ಓನ್ಲಿ. ಬರೀ ಪೇಜ್ ನಂಬರ್ ಅಪ್ಡೇಟ್ ಅಷ್ಟೇ ಮಾಡ್ಲೆ ಅಥವಾ ನೀವು ಏನೇನ್ ಕೊಟ್ರಿ ಎಲ್ಲಾನು ಮಾಡ್ಲೆ, ನಮ್ಗೆ ಏನ್ ಬೇಕಂದ್ರೆ ರೀ ಎಂಟೈರ್ ಟೇಬಲ್ ಅಪ್ಡೇಟ್ ಆಗ್ಬೇಕ್ರಿ. ಓಕೆ ಅಂದ್ ಬಿಡ್ರಿ. ಇಲ್ಲಿ ನೋಡ್ರಿ ಆಪರೇಟಿಂಗ್ ಸಿಸ್ಟಮ್ ಬಂತು. ಈ ಆಪರೇಟಿಂಗ್ ಸಿಸ್ಟಮ್ ಮತ್ತೆ ಕಂಪೇರ್ ಮಾಡಿದ್ರೆ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗಿದ್ರು ನೋಡ್ರಿ, ಅದು ಹೋಗಿದ್ರೆ ರೀ. ಅಂದ್ರೆ ಇದ್ರ ಮೇಲೆ ನಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತದ್ರಿ. ಓ, ಇದು ಮೇನ್ ಹೆಡ್ಡಿಂಗ್ ಅದ ಸರ್, ಇದು ಸೆಕೆಂಡ್ ಹೆಡ್ಡಿಂಗ್ ಅದ ರೀ, ಇದ್ರ ಹಿಂಗ್ ಬಂದ್ರೆ ಥರ್ಡ್ ಹೆಡ್ಡಿಂಗ್ ಅದ ರೀ. ಆಮೇಲೆ ಇಲ್ಲಿ ಪೇಜ್ ನಂಬರ್ ಕೂಡ ಚೇಂಜಸ್ ಆಗ್ಯಾವ ನೋಡ್ರಿ, ಆಗ್ಯಾವ್ರಿ ರೀ. ಪೇಜ್ ನಂಬರ್ 2 3 4 ಚೇಂಜಸ್ ಆಗ್ಯಾವ್ರಿ, ಈ ತರ ರೀ. ಹೌದ್ರಾ ರೀ? ಅವಾಗ 2ನೇ ಪೇಜ್ನಾಗೆ 3 ಇದ್ದೆವು, ಈಗಿಲ್ಲ, ಪ್ರತಿಯೊಂದು ಪೇಜ್ ಚೇಂಜಸ್ ಆಯ್ತ್ರಿ. ಸೊ ಒಂದ್ ನೆನಪಿರ್ಬೇಕ್ರಿ, ಇದು ಒಂದ್ 2 ಸಲ ಬಂದದ ಎಕ್ಸಾಮ್ದಾಗ. ಏನಂದ್ರೆ ರೀ, ಯಾವುದಾದ್ರೂ ಒಂದು ಮಾಹಿತಿಯು ವರ್ಡ್ ಡಾಕ್ಯುಮೆಂಟ್ ನಲ್ಲಿ ಪೇಜ್ ಕಂಟೆಂಟ್ ಮಾಡಲು 1ನೇ ಪ್ರಶ್ನೆ ಹಿಂಗ್ ಕೇಳಿದನ್ರಿ. 2ನೇ ಪ್ರಶ್ನೆ ಹೆಂಗ್ ಕೇಳಿದನ್ ಅಂತಂದ್ರೆ ಪುಸ್ತಕದಲ್ಲಿನ ಕಂಟೆಂಟ್ ವೇದದಲ್ಲಿ ನಾವೇನಾದ್ರೂ ರೂಪ ಮಾಡಲು ಅಥವಾ ಅದನ್ನು ಪರಿವರ್ತಿಸಲು ಆಯ್ಕೆ ಮಾಡುವಂತ ಆಯ್ಕೆನೇ ಯಾವ್ದಾಗಿರ್ತದ್ರಿ? ಟೇಬಲ್ ಕಂಟೆಂಟ್ ಎನ್ನುವ ಆಯ್ಕೆ ರೀ. ಅದು ಯಾವ ಟ್ಯಾಬ್ನಾಗ ಬರ್ತದಂದ್ರೆ ರೆಫರೆನ್ಸ್ ಟ್ಯಾಬ್ನಾಗ ಬರ್ತದ್ರಿ. ಕ್ಲಿಯರ್ ಇರ್ತದ್ರಿ ಅದನ್ರಿ? ಓಕೆ. ಇನ್ ಕೇಸ್ ಇನ್ ಫ್ಯೂಚರ್ ನೀವೇನಾದ್ರೂ ನಿಮ್ದು ಪುಸ್ತಕಗಳು ಬರೀತಿರಲ್ರಿ, ಆ ಟೈಮ್ನಾಗ ಇದು ನಿಮ್ಗೆ ಹೆಲ್ಪ್ ಆಗ್ತಾವ ನೋಡ್ರಿ. ಹೌದಾ? ನೆಕ್ಸ್ಟ್ ಕ್ಲಿಯರ್ ಅದ ಅದನ್ರಿ? ಓಕೆ. ಇನ್ ಮುಂದಕ್ಕೆ ಹೋಗೋಣ್ರಿ. ಒಂದು ಇದು ತಿಳ್ಕೊಂಡ್ರೆ ಡೌಟ್ ಇಲ್ರಿ? ಚಲೋ, ಮುಂದಕ್ಕೆ ಹೋಗೋಣ್ರಿ ರೀ. ನೆಕ್ಸ್ಟ್ ಫೂಟ್ ನೋಟ್. ಆಮೇಲೆ ಅವಾಗ ನಾನು ಕೇಳಿರೋ ಪ್ರಶ್ನದ ಸುಮ್ಮನೆ ನಾನೇ ಟ್ವಿಸ್ಟ್ ಮಾಡ್ತಿರ್ತೀನಿ ನಿಮಗೆ. ಹೌದಾ? ನಿಮ್ಮ ಆನ್ಸರ್ ಮಾತ್ರ ನೀವು ಗಟ್ಟಿ ಹಿಡ್ಕೊಂಡು ನಿಂತಿರ್ಬೇಕು. ಇಲ್ಲ ಸರ್ ಅದೇ ಬರ್ತದೆ ರೀ, ಹೌದ್ರೆ Ctrl+Enter ಆಗ್ತದ. ಓಕೆ. ನೆಕ್ಸ್ಟ್ ಈಗ ಇಲ್ಲಿ ಫೂಟ್ ನೋಟ್ ಅದ ರೀ, ಇಲ್ಲಿ ಕನ್ಫ್ಯೂಷನ್ ಆಗಬಾರ್ದು. ಫೂಟರ್ ಅಂತ ಕಲ್ತೀವ್ರಿ, ಈಗ ನಾವೇನ್ ಕಲಿತೀವ್ರಿ? ಫೂಟ್ ನೋಟ್ ಕಲಿತೀವ್ರಿ. ಇಲ್ಲಿ ಫೂಟ್ ನೋಟ್ಗೂ ಮತ್ತು ಫೂಟರ್ ಇರೋ ವ್ಯತ್ಯಾಸ ಏನಂದ್ರೆ ರೀ, ಫೂಟರ್ ಎನ್ನುವ ಆಯ್ಕೆ ಒಂದು ಪೇಜಿಗೆ ಹಾಕಿದ್ರೆ ಅಂದ್ರೆ ಇದೆಲ್ಲ ಪೇಜಿಗೆ ಬರ್ತಿದ್ರೆ ರೀ. ಓಕೆ. ಸೊ ಈಗ ಫೂಟ್ ನೋಟ್ ಅಂತಂದ್ರೆ ಯಾವ್ದಾದ್ರು ಒಂದು ಪೇಜ್ ನ ಕೊನೆಯಲ್ಲಿ ಒಂದಿಷ್ಟು ನೋಟ್ಸ್ ಹಾಕದ್ರಿ. ಇಲ್ಲಿ ಪೇಜ್ ನ ಕೊನೆ ಅನ್ನೋದಕ್ಕಿಂತ ಆ ಒಂದು ದತ್ತಾಂಶ ಅಥವಾ ನೀವು ಬರ್ದಿರೋ ನೋಟ್ಸ್ ಎಲ್ಲಿ ಮುಗಿದು ನೋಡ್ರಿ, ಅಲ್ಲಿಂದ ಒಂದಿಷ್ಟು ಸ್ಪೆಸಿಫಿಕ್ ಆದಂತ ಗ್ಯಾಪ್ ಅದರಿ, ಅಲ್ಲಿ ಏನಾಗ್ತದ ಅದು ನೋಟ್ಸ್ ಬರ್ತದ್ರಿ. ಎಕ್ಸಾಂಪಲ್ ಹ್ಯಾಂಗ್ರಿ,
ಈಗ ಈ ಪೇಜಿಗೆ ಬರೋಣ, ಮೊದಲನೇ ಪೇಜ್ನಾಗೆ ಬರೋಣ ಅಂತ ಇಟ್ಕೊಳ್ಳೋಣ ಅಂತ. ಇಲ್ಲಿ ನಾನು ಸುಮ್ಮನೆ ಕರ್ಸರ್ ಇಟ್ಟೀನಿ, ಇಲ್ಲಿ ಇಟ್ಟು ನಾನೇನ್ ಮಾಡ್ತೀನಿ ರೀ, ಇನ್ಸರ್ಟ್ ಫೂಟ್ ನೋಟ್ ಅಂತ ಕರಿತೀನಿ. ಇಲ್ಲಿ ಬಂದದ್ರಿ, ಇಲ್ಲಿ ಒಂದಿಷ್ಟು ಅದಕ್ಕೆ ನೋಟ್ಸ್ ಕೊಡೋಣ ಅಂತ. ಏನಂತಂದ್ರೆ ದಿಸ್ ಇಸ್ KPSC ಕಂಪ್ಯೂಟರ್ ನೋಟ್ಸ್ ಅಂತ ಕೊಡೋಣ ಅಂದ್ರೆ. ಓಕೆ ರೇ, ಇದನ್ನ ಕೊಟ್ಟೆ, ಸಾರಿ ನೋಟ್ಸ್. ಓಕೆ, ಇದನ್ನ ಕೊಟ್ರಿ. ಈಗ ಇಲ್ಲಿ ನಾನು ಏನ್ ಹಾಕಿನ್ರಿ, ಇದಕ್ಕೆ ಫೂಟರ್ ಹಾಕಿನಿ, ಫೂಟ್ ನೋಟ್ ಹಾಕಿನ್ರಿ, ಫೂಟ್ ನೋಟ್ ಹಾಕಿನ್ರಿ. ಹೌದ್ರಾ ರೀ, ಫುಟ್ ಅಂದ್ರೆ ಪಾದ, ಬರೆಯುವಂತ ನೋಟ್ಸ್ ರೀ. ನೆಕ್ಸ್ಟ್ ಈಗ ಇಲ್ಲಿ ಬಂದದ ಸರ್, ಕರೆಕ್ಟ್ ರೀ. ಈಗ 2ನೇ ಪೇಜಿಗೆ ಬಂದ ನೋಡ್ಬೇಡ ಅಂತದ್ದು, ಆದರೆ ಇಲ್ರಿ. 3ನೇ ಪೇಜ್ನಾಗ್ರಿ ಇಲ್ರಿ ಸರ್, ಇರೋದೇ ಇಲ್ರಿ. ಅದೇ ಫೂಟರ್ ಹಾಕಿದಾಗ ಏನಾಗ್ತಿತ್ರಿ, ಎಲ್ಲಾ ಪೇಜಿಗೆ ನಾವು ಮತ್ತೆ ಇನ್ನೊಂದು ಕಂಟ್ರೋಲ್ ಎಂಟರ್ ಇನ್ನೊಂದು ಪೇಜ್ ಎಂಟ್ರಿ ಮಾಡಿ ಅಂದ್ರೆ ಅದಕ್ಕೂ ಬಂದ್ಬಿಡ್ತಿತ್ತದು. ಇದು ಎರಡಕ್ಕೆ ವ್ಯತ್ಯಾಸ ಏನಂದ್ರೆ ಇದೆ ನೋಡ್ರಿ, ಫೂಟರ್ ಮತ್ತು ಫೂಟ್ ನೋಟ್ ಇರುವಂತ ವ್ಯತ್ಯಾಸ ಏನಂತಂದ್ರೆ ರೀ, ಫೂಟರ್ ಎನ್ನುವುದು ಒಂದು ಬಾರಿ ಹಾಕಿದ್ರೆ ಅದು ಎಲ್ಲಾ ಪೇಜಿಗೆ ಬರ್ತದ್ರಿ. ಇನ್ನು ಫೂಟ್ ನೋಟ್ ಅನ್ನೋದು ಏನಾಗ್ತಂದ್ರೆ ಎಲ್ಲಾ ಪೇಜ್ಗಳಿಗೆ ಬರೋದಿಲ್ರಿ. ಓಕೆ, ಒಂದ್ರಿ. ಇಷ್ಟು ಜನರದಾಗ ನೀವು ಯಾರ್ಯಾರು ಇಲ್ಲಿ ತನಕನೂ ಗೂಗಲ್ನಾಗ ಏನೂ ಸರ್ಚ್ ಮಾಡಿಲ್ಲ ಸರ್, ವಾಟ್ ಈಸ್ ಕಂಪ್ಯೂಟರ್ ಅಂತ ಸರ್ಚ್ ಮಾಡಿಲ್ರಿ, ಹಿಸ್ಟ್ರಿ ಆಫ್ ಇಂಡಿಯಾ ಅಂತ ಸರ್ಚ್ ಮಾಡಿಲ್ರಿ, ಯಾರಾದ್ರೂ ಇದ್ದೀರಾ? ಎಲ್ಲರೂ ಸರ್ಚ್ ಮಾಡಿ ಸರ್. ಇದ್ರಾಗ ನಾನು ಸಾರಿ ಹೇಳಿ ಸರ್, ನಾನು ವಿಕಿಪೀಡಿಯಾ ಅಂತಾನೆ ನೋಡಿಲ್ಲ ಸರ್, ಹೆಂಗಿರುತ್ತೆ, ಯಾರಾದ್ರೂ ಇದ್ದೀರಾ? ಇಲ್ರಿ ಸರ್. ಓಕೆ, ನೀವು ನೋಟ್ಸ್ ನೋಡ್ಲಕ್ ಹೋದಾಗ ಈ ತರ ಮ್ಯಾಲ ಒಂದೊಂದಿಷ್ಟು ಹಿಂಗೆ ಬ್ಲೂ ಕಲರ್ ಕಾಣ್ತಿರ್ತಾವ, 1 ಅಂತಿರ್ತಾರ ನೋಡಿರಿ, ನೋಡಿರ್ಬೋದು ನೀವು ಹೋಗಾರ. ಹೌದ್ರಿ, ಅದೇ ನೋಡಿಲ್ರಿ ಸರ್ ಅಂತಂದ್ರೆ ಪಾಪದ ಕೆಲಸ ರೀ. ಹೌದಾ? ನೆಕ್ಸ್ಟ್ ಇವ್ ನೋಡ್ಬೇಕ್ರಿ. ಹೌದಾ? ಈಗ ನಾನು ಹೇಳ್ತೀನಿ ಗೊತ್ತಿ, ಇದು ಎಕ್ಸಾಮ್ದಾಗ ಕೇಳ್ಯಾರೇನ್ರಿ ಸರ್, ನಾವು ಫಸ್ಟ್ ಕ್ವಶನ್ ಬರೋದೇನಂದ್ರೆ ನಾವು ಹೆಂಗ್ ನಾವು ಮೈಂಡ್ ಸೆಟ್ ಮಾಡ್ಕೊಂಡಿರ್ತೀವಿ ಅಂತಂದ್ರೆ ಎಕ್ಸಾಮ್ ಬರ್ತದ ಬರಂಗಿಲ್ಲ, ಬರಲ್ಲ ಅಂದ್ರೆ ಜಾಸ್ತಿ ಅದಕ್ಕೆ ಒತ್ತು ಕೊಡಕ್ ಹೋಗಂಗಿಲ್ಲ. ಬರ್ತದ್ರಿ ಸರ್ ಹಿಂದೆ ಅವ್ರು ಸ್ಟಾರ್ ಹಾಕ್ಯಾರಂದ್ರೆ ಜಾಸ್ತಿ ನೋಡ್ತಿರ್ತೀವಿ. ಹೌದಾ? ಅದು ಇರ್ಲಿ, ಇದು ಎಕ್ಸಾಮ್ ಬರ್ತದೋ ಬಿಡ್ತದೋ 2ನೇ ಮಾತ್ರಿ. ಇದು ನೋಡ್ಬೇಕ್ರಿ, ಇದ್ರ ಏನ್ ಹಿಂಗತ್ತ ಅಂತೇಳಿ. ಇದು ಏನ್ ಮಾಡ್ತಂತಂದ್ರೆ ಇದ್ರದ್ದು ಲಿಂಕ್ ಇನ್ನೊಂದ್ ಕಡೆ ಎಲ್ಲೋ ಅದ ಅಂತ ಅರ್ಥ ರೀ. ಇದು ಈಗ ನನಗೆ ನೋಟ್ಸಿಗೆ ಸಂಬಂಧ ಇಲ್ಲ ಅಂದ್ರೆ ಚಿಂತಿಲ್ರಿ. ಹೌದಾ? ಇನ್ ರಿಯಲ್ ಟೈಮ್ನಾಗ ಕೆಲವೊಂದ್ ಸರ್ತಿ ನಮ್ಗೆ ನಮ್ಮ ಸಿಸ್ಟಮ್ಗಳಿಗೆ, ನಮ್ಮ ಮೊಬೈಲ್ಗಳಿಗೆ ಏನಾದ್ರೂ ಎಫೆಕ್ಟ್ ಆಗುವಂತಹ ಚಾನ್ಸಸ್ ಇದ್ದಾಗ ಅದು ಬಹಳ ಇಂಪಾರ್ಟೆಂಟ್ ರೀ. ಆಮೇಲೆ ನೀವು ನೋಡ್ತಿರ್ತೀರಿ ಪದೇ ಪದೇ ಯಾರೋ ಫ್ರೆಂಡ್ಸ್ ಮೆಸೇಜ್ ಹಾಕಿರ್ತಾರೆ. ನಮ್ಮ ಸರ್ದೊಬ್ಬರದ್ದು ಸಿಸ್ಟಮ್ ಯಾವ್ದಂದ್ರೆ ಯಾವ್ದು ಇನ್ಸ್ಟಾಗ್ರಾಮ್ ಯಾವ್ದೋ ಹ್ಯಾಕ್ ಆಗಿತ್ತು ಸರ್ದ್ರಿ. ಹೌದಲ್ರಿ? ಸರ್ ಮೆಸೇಜ್ ಹಾಕಿದ್ರೆ ಎಲ್ಲರಿಗೆ, ಇಲ್ಲ ಸರ್ ಹಿಂಗೆ ನಮ್ಮ ಹೆಸರಲ್ಲಿ ಯಾರಾದ್ರೂ ದುಡ್ಡು ಕೇಳಿದ್ರೆ ದುಡ್ಡು ಸೆಂಡ್ ಮಾಡಬೇಡ್ರಿ ಅಂತ ಹೇಳ್ಕೇಶನ್. ಹೌದಾ? ಸೊ ಕೆಲವೊಂದು ಅಂತ ವಿಷಯದಾಗ ನಾವು ಸೆಕ್ಯೂರ್ ಆಗಿರ್ಬೇಕಂದ್ರೆ ಎಲ್ಲ ಗಮನದಾಗಿರ್ಬೇಕ್ರಿ. ಹೌದಾ? ಸೊ ಚಲೋ, ಇದನ್ನೇನಂತಂದ್ರೆ ಇದ್ರದ್ದು ಇನ್ನೊಂದು ಇದಕ್ಕೆ ಸಂಬಂಧಪಟ್ಟಿರೋ ಒಂದು ಲಿಂಕ್ ಇಲ್ಲಿ ಇದೇ ಎಲ್ಲೋ ಒಂದ್ ಕಡೆ ಆದ ಅಂತ ಅರ್ತಾರೆ. ಈಗ ಇಲ್ಲಿ ಏನ್ ಬಂದದ ನೋಡ್ರಿ, ಇದು ಒಂದ್ ಕಡೆ ಕಾಣ್ತಾರೆ ನಾವು ಬೇರೆ ಕಡೆಯಲ್ಲಿ. ಇಲ್ಲಿ ಬಂದ್ರೆ ಅಂದ್ರೆ ಅದನ್ನ ಕರ್ಸರ್ ಎಲ್ಲಿ ಇಟ್ಟಿದ್ ನೋಡ್ರಿ, ಇಲ್ಲಿ ಇಟ್ಟಿದ್ ನೋಡ್ರಿ ಕರ್ಸರ್. ಇಲ್ಲಿ ಬಂದ್ರೆ ಅಂದ್ರೆ ಕಾಣುತ್ತೆ ನೋಡ್ರಿ ಅದನ್ನೇ. ದಿಸ್ ಇಸ್ KPSC ಕಂಪ್ಯೂಟರ್ ನೋಟ್ಸ್ ಬಂದೋಯ್ತಾರ ರೀ. ಇಲ್ಲಿ ಇದ್ದ ನೋಡ್ರಿ, ಇದ್ರ ಮೇಲೆ 1 ಅಂತಿಲ್ಲ ನೋಡ್ರಿ. ನಾ ಎಲ್ಲಿ ಕರ್ಸರ್ ಇಟ್ಟಿದ್ ನೋಡ್ರಿ, ಅಲ್ಲಿ ತಲೆ ನಾ ಫೂಟ್ ನೋಟ್ ಏನ್ ಹಾಕಿನಿ ಅದೇ ಇಲ್ಲಿ ಎಂಟ್ರಿ ಆಗಿರುತ್ತೆ. ಹಾಗಾದ್ರೆ ರೀ ಸುಮ್ನೆ ಅವಾಗ ಇದು ಏನೋ ಹೇಳಿದ್ರೆ ಅವತ್ತು ಸರ್ ಅಂತ ಸುಮ್ನೆ ಮೌಸ್ ಕ್ಲಿಕ್ ಮಾಡ್ಬೇಡ್ರಿ. ಆಮೇಲೆ ನಮಗೆ ಎಲ್ಲಿ ತನ ನಮಗೆ ಹಾರ್ಮ್ ಆಗಲ್ಲ, ಎಲ್ಲಿ ತನ ನಮಗೆ ತೊಂದರೆ ಕೊಡಂಗಿಲ್ಲ ಅಂತಂದ್ರೆ ಅದ್ರ ಮೇಲೆ ಮೌಸ್ ಬಟನ್ ಕ್ಲಿಕ್ ಮಾಡೋ ತನಕ ರೀ. ಈಗ ಒಂದು ವೈರಸ್ ಅದಂತ ಇಟ್ಕೊಡ್ರಿ, ಈಗ ವೈರಸ್ ಕ್ಲಾಸ್ ನಾ ಹೇಳ್ತೀನಿ, ವೈರಸ್ ಹ್ಯಾಂಗೆ ಅಟ್ಯಾಕ್ ಆಗ್ತಾನೆ ನಮ್ಮ ಸಿಸ್ಟಮ್ ಕಂದ್ರಿ, ಯಾವ್ದಕ್ಕೆ ಇರ್ಲಿಕ್ರಿ ಎಲ್ಲಿ ತನ ನಾವು ಅದಕ್ಕೂ ಕೆಣಕಲ್ ನೋಡೋದು ನಮ್ಗೆ ಏನು ಮಾಡಂಗಿಲ್ಲ. ಕೆಲವ್ರು ಹೇಳ್ತಿರ್ತಾರೆ ಹಾವು ತನ್ನ ಪರಿ ನಡೆದ ಸುಮ್ ಹೋಗ್ರಿ ಅದು ಏನು ಮಾಡಂಗಿಲ್ಲ ಅಂತ ಹೇಳ್ತಾರೆ. ನಾವು ಅದಕ್ಕೆ ಹೇಳಿದ್ರೆ ಅವಾಗೆ ಬುಸ್ ಅಂತದ್ದು. ಹೌದಲ್ರಿ? ಸೊ ಹಂಗೆ ರೀ ಇವು ಇನ್ನೊಂದ್ರಿ, ನಮ್ಮ ಕಂಪ್ಯೂಟರ್ಗಳಾಗ್ಲಿ ನಮ್ಮ ಮೊಬೈಲ್ಗಳಾಗ್ಲಿ ಹ್ಯಾಕ್ ಆಗ್ಬೇಕಾಗಿದೆ, ಏನೋ ಆಗ್ಬೇಕಂದ್ರೆ ಎಲ್ಲಾ ತಪ್ಪು ನಮ್ದೇ ರೀ. ಯಾವುದೇ ಹ್ಯಾಕರ್ಸ್ ಆಗಲ್ರಿ, ಯಾವುದೇ ವೈರಸ್ ಆಗಿಲ್ಲ, ಬರ್ತೀನಪ್ಪ ಸರಿ ಕಡೆ ಅಂತ ಎಂದೂ ಬರಂಗಿಲ್ರಿ. ನಾವು ಅದಕ್ಕೆ ಆಹ್ವಾನ ಮಾಡ್ಬೇಕು. ಹೆಂಗಂದ್ರೆ ಆಹ್ವಾನ ಮಾಡ್ತೀವಿ ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಬಂದ್ ಬಿಡ್ತೀನಿ ಅಂತ ಹೇಳ್ತಾರೆ. ಸೊ ಸ್ವಲ್ಪ ಇವು ನೋಡ್ತಾ ಇರ್ಬೇಕ್ರಿ ಅವಾಗ. ಓಕೆನಾ? ನೆಕ್ಸ್ಟ್ ಫೂಟರ್ ಅಂದ್ರೆ ಗೊತ್ತಾಯ್ತ್ರಿ ರೀ. ಈಗ ಹೇಳಿದೇವೆ ಫೂಟರ್ ಹೇಳಿದೇವೆ, ಫೂಟ್ ನೋಟ್ ಹೇಳಿದ್ರಿ. ಫೂಟ್ ನೋಟ್ ಹೇಳಿವ್ರಿ ಸರ್. ಅಂದ್ರೆ ವ್ಯತ್ಯಾಸ ಗೊತ್ತಾಯ್ತ್ರಿ ಫೂಟರ್ಗೂ ಮತ್ತು ಫೂಟ್ ನೋಟ್ಗೂ ರೀ. ನೆಕ್ಸ್ಟ್ ರೀ, ಇನ್ನು ಇದಾದ್ಮೇಲೆ ಬೈಬ್ಲಿಯೋಗ್ರಫಿ ಅಂತ ಕರೀತಾರ್ರಿ. ಈ ಬೈಬ್ಲಿಯೋಗ್ರಫಿ ಎಲ್ಲರೂ ಕೇಳಿರಿ ಕೇಳಿದ್ರಿ. ಏನದ ಹೇಳ್ರಿ ಹಂಗಂದ್ರೆ ಕೇಳಿ ನೀವು ಏನ್ ಹೇಳಿರಿ ಸರ್, ಕೇಳಿಲ್ಲ ಅಂದ್ರೆ ಕೇಳಿರಿ ಸರ್. ಓಕೆ ಚಲೋ. ಬೈಬ್ಲಿಯೋಗ್ರಫಿ ಅಂತಂದ್ರೆ ನಾವು ಯಾವ್ದಾರ ಒಂದು ಬುಕ್ ಓದಟ ಆಥರ್ ಬುಕ್ ಅಂದ್ರೆ ಲಾಸ್ಟಿಗೆ ಬೈಬ್ಲಿಯೋಗ್ರಫಿ ಅಂತ ಕೊಟ್ಟಿರ್ತಾರೆ. ಅಂದ್ರೆ ಇದೇ ಬುಕ್ಗಳನ್ನ ಅಥವಾ ಬುಕ್ನ ಯಾರು ಬರ್ದಾರಂತ ಮಾಹಿತಿ ಇರ್ತವೆ ಬಂದ್ರಿ. ಹಾಗೆ ಇನ್ನೊಂದು ಎಕ್ಸಾಂಪಲ್ ಓದಿ, ಯಾವ್ದೋ ಮೆಂಟಲ್ ಎಬಿಲಿಟಿ ಬುಕ್ ಅನ್ನು ಹುಡುಕಾಡಕ್ ಹೋಗಿರ್ತೀರಿ ಮಾರ್ಕೆಟಿಂಗ್ದಾಗ. ಇನ್ ಕೆಲವರು ಈಗಂತೂ ಭಾಳ ಇದಾಗಿರ್ಬಿಟ್ರಿ, ಕಮರ್ಷಿಯಲ್ ಆಗ್ಯಾರ, ಅವ್ರ ಬುಕ್ ಅಷ್ಟೇ ಅಡ್ವರ್ಟೈಸ್ ಕೊಡ್ತಾರೆ. ಮುಂಚೆ ಹೆಂಗಂದ್ರೆ ಈಗ ಕೆಲವೊಂದು ಬರ್ತಾವ, ವೀಕ್ಲಿ ಬರ್ತಾವ ನೋಡ್ರಿ, ಏನಂತ ಕರಿತೀರಿ ಅವಕ್ಕ ಆರ್ಟಿಕಲ್ಸ್ ಎಲ್ಲ ಬರ್ತಿರ್ತಾವಲ್ರಿ. ಆ ಬುಕ್ನಾಗ ಏನೋ ಲಾಸ್ಟ್ ಒಂದು ಕೊಟ್ಟಿರ್ತಾನೆ, ಇದ್ರಂತ ಮಾಹಿತಿ ಇನ್ನೊಂದಿಷ್ಟು ಬುಕ್ನಾಗ ಅವೈಲೇಬಲ್ ಅದ ಅಂತ ಕೇಶನ್ ಕೊಟ್ಟಿರ್ತಾರೆ. ಇಲ್ಲಾಂದ್ರೆ ನಮ್ಮ ಡಿಗ್ರಿ ಕಾಲೇಜ್ನಾಗ, ಹೌದಾ, ಡಿಗ್ರಿ ಕಾಲೇಜ್ನಾಗ ಬುಕ್ ಓದಕ್ ಹೋದಾಗ್ರಿ, ಬುಕ್ ಎಲ್ಲ ಓದ್ಮೇಲೆ ಮುಂದೆ ಇನ್ನೊಂದು ಕೊಟ್ಟಿರ್ತಾನ್ರಿ. ಇದೇ ಬುಕ್ ಇದೇ ಒಂದು ಕಂಟೆಂಟ್ ಏನಂದ್ರೆ ಇನ್ನೊಬ್ರು ಆಥರ್ದು ಬುಕ್ ಅದಾವ ಅಂತ ಬರ್ದಿರ್ತಾರೆ. ನೋಡಿರ್ಬೋದು ವಾಲ್ಯೂಮ್ 1 ವಾಲ್ಯೂಮ್ 2 ಅಂತ ಹಿಂಗೆ ಲಾಸ್ಟಿಗೆ ಬಂದಿರ್ತ ನೋಡ್ರಿ. ಆ ತರ ಇಲ್ಲಿರುವಂತಹ ಮಾಹಿತಿಯು ನನಗೂ ಸಹ ಒಂದು ಬುಕ್ ನಲ್ಲಿರುವ ವಿಧದ ಹಾಗೆ ಬೈಬ್ಲಿಯೋಗ್ರಫಿ ಮಾಡ್ಬೇಕಾಗಿತ್ತು ಅಂದ್ರೆ ಈ ಹಾಕೇರಿ. ಇದಕ್ಕೆ ಏನಂತ ಕರಿತೀವಿ ನಾವು, ಸಿಟೇಷನ್ಸ್ ಅಂಡ್ ಬೈಬ್ಲಿಯೋಗ್ರಫಿ ಅಂತ ಕರಿತೀವ್ರಿ.
ನೆಕ್ಸ್ಟ್ ಇದು ಎಕ್ಸಾಮ್ದಾಗ ಒಂದು 2 ಸಲ ಬಂದಿತ್ರಿ ಇದನ್ರಿ. ಎಕ್ಸಾಮ್ದಾಗ ಒಂದು 2 ಸಲ ಕೇಳೇನ್. ಏನ್ ಕೇಳ ಅಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಅದ ರೀ. ಈಗ ಎಕ್ಸಾಂಪಲ್ ಇದಕ್ಕೊಂದು ಸಿಟೇಷನ್ ಕೊಡೋಣಂತ್ರಿ. ಫಸ್ಟ್ ಇಲ್ಲಿ ಬರೋಣಂತ್ರಿ ಇನ್ಸರ್ಟ್ ಸಿಟೇಷನ್ ಅಂತ ತಗೊಳಮಂತ್ರಿ. ಇಲ್ಲಿ ಆಡ್ ನ್ಯೂ ಸೋರ್ಸ್. ಸೋರ್ಸ್ ಅಂದ್ರೆ ನಮ್ಗೆ ಇಲ್ಲಿ ಇರುವಂತಹ ಸಂಪನ್ಮೂಲಗಳು ಅದ್ರಾಗ ಯಾವ್ದ್ರಿ ಒಂದು ಹೊಸ ತಗೊಳಮಂತ್ರಿ. ಓಕೆ, ನಾನೀಗ ಬುಕ್ ಬರೆಯಕತ್ತೀನಿ. ಸೋರ್ಸ್ ಎದ್ರ ಬಗ್ಗೆ ಬೇಕಾಯ್ತು ನನಗ್ರಿ, ಒಂದು ಬುಕ್ಕಿನ ಬಗ್ಗೆ ಬೇಕಾಯ್ತ್ರಿ. ಆ ಥರ ಯಾರದರಿ? ಫಾರ್ ಎಕ್ಸಾಂಪಲ್ ಇಲ್ಲಿ ಇನ್ನೊಂದ್ರಿ ಎಡಿಟ್ ಅಂತ ಹೋಗೋಣಂತ್ರಿ. ಇದು ನಿಮ್ ಭಾಳ ಎಕ್ಸ್ಪೀರಿಯನ್ಸ್ ಇರ್ಬೋದು. ಇದು ಆಡ್ ನಮ್ ಡೀಟೇಲ್ಸ್ ಅಂದಾಗ ಲಾಸ್ಟ್ ನೇಮ್, ಫಸ್ಟ್ ನೇಮ್, ಮಿಡಲ್ ನೇಮ್ ಅಂತ ಕೇಳಿರಿ. ಲಾಸ್ಟ್ ನೇಮ್ ಅಂದ್ರೆ ರೀ ಅಡ್ಡ ಹೆಸರು ರೀ, ಸರ್ ನೇಮ್ ರೀ. ಫಸ್ಟ್ ಹೆಸರು ರೀ, ಫಸ್ಟ್ ನೇಮ್ ಅಂದ್ರೆ ರೀ ಅಪ್ಲಿಕೆಂಟ್ ಅಥವಾ ಯಾರು ಮಾಡ್ತಿರ್ತಾರೋ ಅವ್ರ ಹೆಸರು ರೀ. ಮಿಡಲ್ ನೇಮ್ ಅಂದ್ರೆ ತಂದೆ ಹೆಸರು ರೀ. ಹೌದ್ರಾ ರೀ? ಫಸ್ಟ್ ನೇಮ್ ಇಸ್ ನಥಿಂಗ್ ಬಟ್ ಅಪ್ಲಿಕೆಂಟ್ ನೇಮ್, ಸೆಕೆಂಡ್ ನೇಮ್ ಆರ್ ಮಿಡಲ್ ನೇಮ್ ಇಸ್ ನಥಿಂಗ್ ಬಟ್ ಫಾದರ್ಸ್ ಆಫ್ ದ ಅಪ್ಲಿಕೆಂಟ್, ಅಂಡ್ ಲಾಸ್ಟ್ ನೇಮ್ ಇಸ್ ನಥಿಂಗ್ ಬಟ್ ಸರ್ ನೇಮ್ ರೀ. ಹೌದ್ರಾ ರೀ? ನಮ್ ಕಡೆ ಭಾಳ ಸರ್ನೇಮ್ ಇದಾವ್ರಿ. ತಮಿಳ್ನಾಡಕ್ಕೆ ಹೋದ್ರೆ ಸರ್ನೇಮ್ ಇಲ್ರಿ. ಕೇಳಿರೇನ್ರಿ? ತಮಿಳ್ನಾಡದಾಗ ಸರ್ನೇಮ್ಗಳೇ ಇರಂಗಿಲ್ಲ. ನೆಕ್ಸ್ಟ್ ಲಾಸ್ಟ್ ನೇಮ್. ಫಾರ್ ಎಕ್ಸಾಂಪಲ್ ಸರ್ ಕೊಡ್ಲತ್ತೀವಿ ಅಂತ ಇಟ್ಕೊಳ್ಳೋಮಂತ. ಜಿತ್ತಿ. ಫಸ್ಟ್ ನೇಮ್ ಸರ್ ಹೆಸರು ಕೊಡೋಣಂತ್ರಿ. ಮಿಡಲ್ ನೇಮ್ ರೀ ಅಭಿನವ್ ಅಂದ್ರೆ ಅಭಿಮನ್ಯು, ಸಾರಿ ಅಭಿಮನ್ಯು, ಮನ್ಯು ವಾಯು ರೇ, ಮನ್ಯು ವಾಯು, ಹೌದಲ್ರಿ? ಓಕೆ, ಅಭಿಮನ್ಯು. ಸೊ ಆಡ್ ಅನ್ನೋಣಂತ್ರಿ ಇದನ್ನ. ಈಗ ಆಡ್ ಆಗಿದ್ರಿ. ಹೆಂಗಾಗಿದೆ ಅಂದ್ರೆ ಲಾಸ್ಟ್ ನೇಮ್, ಫಸ್ಟ್ ನೇಮ್ ಮತ್ತು ಮಿಡಲ್ ನೇಮ್. ಓಕೆ, ಇದನ್ನ ಕೊಟ್ಟು ಓಕೆ ಅಂತಿಲ್ಲ. ಅದಕ್ಕೆ ಇಲ್ಲಿ ನಾನು ಕೊಟ್ಟೆ, ಆ ಡೀಟೇಲ್ಸ್ ಹಂಗೆ ಬಂದಿರ್ತಲ್ಲ. ಹೌದ್ರಾ ರೀ? ನೆಕ್ಸ್ಟ್ ಇಲ್ಲಿ ಟೈಟಲ್. ಸರ್ ಈಗ ಒಂದು ಹೊಸ ಬುಕ್ ಕೊಟ್ರ ಅಂತ ಇಟ್ಕೊಳ್ಳೋಣ ಅಂತ. ಎಕ್ಸಾಂಪಲ್ ಇಂಡಿಯನ್ ಹಿಸ್ಟ್ರಿ, ಆಮೇಲೆ ಇಯರ್ 2023 ದಾಗ ಕೊಟ್ರ ಅಂತ ಇಟ್ಕೊಳ್ಳೋಂತ. ಸಿಟಿ ಕಲಬುರಗಿ. ಹೌದ್ರಾ ರೀ? ಓಕೆ, ಪಬ್ಲಿಕೇಶನ್ ಯಾರು ಪಬ್ಲಿಷರ್ಸ್ ಯಾವ್ದ್ರಿ? ಕ್ಷೇಮ. ಕ್ಷೇಮ ಸ್ಪೆಲ್ಲಿಂಗ್ ಕರೆಕ್ಟ್ ಅದ್ರೆ ಕ್ಷೇಮ ಪಬ್ಲಿಕೇಶನ್ ರೀ. ಓಕೆ, ಪಬ್ಲಿಕೇಶನ್ಸ್. ಓಕೆ, ಇದನ್ನ ಕೊಟ್ಟು ಏನ್ ಮಾಡೋಣಂದ್ರಿ? ಓಕೆ ಅನ್ಬೇಡ ಅಂತ. ಈಗ ಇಲ್ಲಿ ಬಂದ್ರಿ ಜಸ್ಟ್ ಜಿತ್ತಿ 2023 ಅಂತ. ಇದು ಎಕ್ಸಾಮ್ದಾಗ ಏನಂದ್ರೆ ಒಂದು ಕ್ವಶನ್ ಏನಿತ್ತಂದ್ರೆ ಯಾವ್ದಾದ್ರೂ ಪ್ರಸ್ತುತ ವರ್ಲ್ಡ್ ಡಾಕ್ಯುಮೆಂಟ್ಗೆ ಬೈಬ್ಲಿಯೋಗ್ರಫಿಯನ್ನು ಸೇರಿಸಲು ಆಯ್ಕೆ ಮಾಡುವ ಆಯ್ಕೆನೆ ಸಿಟೇಷನ್ ಅಂಡ್ ಬೈಬ್ಲಿಯೋಗ್ರಫಿ ರೀ. ಇದು ಒಂದ್ ಸಲ ಐತ್ರಿ. ಎರಡನೇ ಸಲ ಇದ್ರಾಗ ಎಷ್ಟು ಟಫ್ ಕೇಳಿದೀನಿ ಅಂತಂದ್ರೆ ರೀ, ಇವು ಏನ್ ಹಾಕ್ತಿವಲ್ರಿ ಇದ್ರಾಗ ಸ್ಟೈಲ್ ಕೂಡ ಇದಾವ್ರಿ. ಯಾವ್ಯಾವ ವಿಧದ ಇದು ಜಸ್ಟ್ ನಾರ್ಮಲ್ ಅದ. ಯಾವ್ದಂದ್ರೆ APA 5 ಅದ್ ಬಂದ ನೋಡ್ರಿ. ಹೌದ್ರಾ ರೀ? ಈಗ ಇದ್ರಾಗ ನಾನು ಹೋಗಿ ಇದನ್ನ ಚೇಂಜ್ ಮಾಡ್ಕೊತೀನಿ ರೀ. ಬೈಬ್ಲಿಯೋಗ್ರಫಿ ಅಂತ ಕಡಿತೀನಿ. ಇದು ಬೈಬ್ಲಿಯೋಗ್ರಫಿ ಈ ತರ ಬರ್ಬೇಕ್ರಿ. ಓಕೆ, ಇಲ್ಲಿ ಬಂದದ ನೋಡ್ರಿ. ಜಿತ್ತಿ ಸರ್ನೇಮ್ ಏನಾಗಿದ್ರಿ ಅಂದ್ರೆ ಲಾಸ್ಟ್ ನೇಮ್ ಫುಲ್ ಬಂದದ್ರಿ. RA ಇನಿಷಿಯಲ್ ತಗೊಂಡ್ರಿ. ಫಸ್ಟ್ ನೇಮ್ ಅಂಡ್ ಮಿಡಲ್ ನೇಮ್ ಅಂಡ್ ಇಯರ್ ಬಂದದ್ರಿ. ಇಂಡಿಯನ್ ಹಿಸ್ಟ್ರಿ ಸ್ವಲ್ಪ ಹಿಂಗ್ ಇಟಾಲಿಕ್ ಬಂದದ್ರಿ. ಈ ತರ ಬಂದದ್ರಿ ಪಬ್ಲಿಕೇಶನ್ಸ್ ರೀ. ಸೊ ಇದ್ರಾಗ ಒಂದನೇ ವಿಧ ಆಯ್ತ್ರಿ ಇದು. ಈಗ ಇದ್ರಾಗ ನನಗೆ ಒಂದಿಷ್ಟು ಚೇಂಜಸ್ ಬೇಕ್ರಿ. ಇಲ್ಲಿ ಅದ ನೋಡ್ರಿ ಅವೇ ಚೇಂಜಸ್. ನೀವು ಏನ್ ಮಾಡ್ತಿರೋ ಗೊತ್ತಿಲ್ರಿ. ಇದ್ರಾಗ APA ಅದು 6th ಎಡಿಷನ್ 5th ಎಡಿಷನ್ ಬ್ಯಾಡ್ರಿ. APA ಹೆಸರು ನೆನ್ಪಿಟ್ಕೋಬೇಕು. ISO ಹೆಸರು ನೆನ್ಪಿರ್ಬೇಕ್ರಿ. MLA ಅಂತ ಒಂದ್ ಬರ್ತಾರೆ ಇದ್ರಾಗ. ಇಲ್ಲ ಅದರಿ MLA. ಇವ್ 3 ಹೆಸರು ಸಂಪೂರ್ಣ ನೆನ್ಪಿಡ್ಲೇಬೇಕ್ರಿ. ಅದ್ರ ಫುಲ್ ಫಾರ್ಮ್ ಏನೇ ಹಾಕಲಕ್ಕ. ISO ಫುಲ್ ಫಾರ್ಮ್ ಏನೇ ಹಾಕಿರ್ಲಕ್ಕ. MLA ಅಂದ್ರೆ ಅಲ್ರಿ, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅವ್ರ ಹೆಸರು ಅಲ್ರಿ ಇದು. ಇದ್ರಾಗ ಸ್ಟೈಲ್ ಅದರಿ. ಹೌದ್ರಾ ರೀ? ಸೊ ಇವ್ ಏನೇ ಹಾಕಿರ್ಲಕ್ರ ಇವ್ 3 ಹೆಸರು ಮಾತ್ರ ನೆನ್ಪಿರ್ಲೇಬೇಕ್ರಿ. APA, MLA, ISO. ಇದು ಯಾವ್ದಕ್ಕಂದ್ರ ಸಿಟೇಷನ್ ಅಂಡ್ ಬೈಬ್ಲಿಯೋಗ್ರಫಿ ಸಂಬಂಧಪಟ್ಟಿದ್ದದ ರೀ. ಈಗ ಇದ್ರಾಗ ಒಂದು ಸ್ಟೈಲ್ ತಗೋತೀನಿ. APA ಬ್ಯಾಡ, ಈಗ ISO ತಗೊಳ್ಳೋ ಅಂತ. ಈಗ ಇಲ್ಲಿ ಕಡಿದ್ರೆ ಏನೇನದಂತ ಈಗ ISO ಕ್ಲಿಕ್ ಮಾಡೋದ ನೋಡ್ರಿ. ಈಗ ಸ್ವಲ್ಪ ಚೇಂಜಸ್ ಆಗ್ತಾವ್ರಿ. ಈಗ ಇಲ್ಲಿ ಫುಲ್ ಬಂದದ ಹೆಸರು ರೀ. ಹೌದ್ರಾ? ಆಮೇಲೆ ಬೋಲ್ಡ್ ನಾಗ ಬಂದದ್ರಿ. ಆಮೇಲೆ ಇನ್ನೊಂದದ್ರಿ MLA ಎನ್ನುವುದು. ಈ ಆಯ್ಕೆ ತಗೊಂಡು ಇಟ್ಕೊಡ್ರಿ. ಇದು ಇಲ್ಲಿ ನೋಡ್ರಿ ಬೋಲ್ಡ್ ಇದ್ದಿರುತ್ತೆ. ಸೊ ಇದು ಏನಂದ್ರೆ ಬೈಬ್ಲಿಯೋಗ್ರಫಿಯನ್ನ ಪ್ರಸ್ತುತಪಡಿಸಲು ಆಯ್ಕೆ ಮಾಡುವ ವಿಧಗಳು ಅಂತ ಕೇಳ್ತಾನ್ರಿ. ಆ ಮೂರಂತೂ ಹೆಂಗಾರ ಮಾಡಿ ನೆನ್ಪಿಟ್ಕೊಡ್ರಿ. APA, MLA, ISO ಯಾವ್ದಕ್ಕೆ ಸಂಬಂಧಪಟ್ಟಿವದವ್ರಿ? ಇವು ಬೈಬ್ಲಿಯೋಗ್ರಫಿಗೆ ಸಂಬಂಧಪಟ್ಟಿವ. ನೆನ್ಪಿರ್ತಾವ್ರೆ? ಸಿಟೇಷನ್ ಅಂಡ್ ಬೈಬ್ಲಿಯೋಗ್ರಫಿ ಅಂತ ನೆನ್ಪಿರ್ಬೇಕ್ರಿ. ಇದ್ರ ಕೆಲಸ ಇಷ್ಟೇ ರೀ. ಆದ್ರೂ ಎಕ್ಸಾಮ್ದಾಗ ಕೇಳೇನ್ರಿ, ನೆನ್ಪಿರ್ಬೇಕ್ರಿ. ಕ್ಲಿಯರ್ ಅದಾರ ರೀ? ಓಕೆ, ನೆಕ್ಸ್ಟ್ ಇನ್ನ ಇದು ಕ್ಯಾಪ್ಷನ್ಸ್ ಅನ್ನೋದು ಆಲ್ರೆಡಿ ನಾವು ನೋಡಿ. ಯಾವಾಗ ಅಂತಂದ್ರೆ ಇನ್ಸರ್ಟ್ ನಾಗಿರುವ ಒಂದು ಲಿಂಕ್ ರೀ. ಎಷ್ಟು ಲಿಂಕ್ ಬರ್ತಾರೆ MS Word ನಾಗ್ರಿ? 3 ಲಿಂಕ್ ಬರ್ತಾವ್ರಿ. ಯಾವ್ಯಾವ್ರಿ? ಹೈಪರ್ ಲಿಂಕ್ ಒಂದನೇ ಇದ್ರಿ, ಎರಡನೇದ್ರಿ ಬುಕ್ ಮಾರ್ಕ್ ರೀ, ಮೂರನೇದ್ರಿ ಕ್ರಾಸ್ ರೆಫರೆನ್ಸ್ ರೀ. ಕ್ರಾಸ್ ರೆಫರೆನ್ಸ್ ಯಾವ್ದನ್ನ ಲಿಂಕ್ ಮಾಡಕ್ ಬಳಕೆ ಮಾಡ್ತೀವ್ರಿ? ಯಾವ್ದಾದ್ರು ಒಂದು ಟೇಬಲ್ಗಳು, ಸೆಕ್ಷನ್ಸ್ಗಳು, ಹೌದ್ರಾ ರೀ? ಇಮೇಜ್ಗಳನ್ನ, ಶೇಪ್ಗಳನ್ನ ಲಿಂಕ್ ಮಾಡಕ್ ಬಳಕೆ ಮಾಡ್ತೀವಿ. ಅದಕ್ಕೆ ಯಾವ್ದು ತಗೋತಿದ್ದೇವ್ರಿ ನಾವು? ಕ್ಯಾಪ್ಷನ್ ಹಾಕಕ್ಕ ಇದೇ ಕ್ಯಾಪ್ಷನ್ ಎನ್ನುವ ಒಂದು ಆಯ್ಕೆನ ತಗೋತಿದ್ರಿ. ಕ್ಲಿಯರ್ ಅದಾನೆ? ಅದನ್ನ ಈಗ ಏನ್ ಇಂಪಾರ್ಟೆಂಟ್ ಅಲ್ಲ ಮಾಡಿವಲ್ರಿ. ಅದನ್ನ ಇನ್ನೊಂದ್ಸಲ ತೋರ್ಸಂದ್ರೆ
ಟೇಬಲ್ ಹಾಕಿದ್ರೆ ಅಂತಂದ್ರೆ ಅಲ್ಲಿ ಟೇಬಲ್ 1 ಟೇಬಲ್ 2 ಬರ್ತದ್ರಿ. ಇಮೇಜಸ್ ಹಾಕಿದ್ರೆ ಅಂದ್ರೆ ಇಮೇಜ್ 1 ಇಮೇಜ್ 2 ಅಂತ ಬರ್ತದ. ಇಷ್ಟೇ ಇರೋದ್ರಿ ಕೆಲಸ. ಎಕ್ಸಾಂಪಲ್ ಇಲ್ಲಿ ಹಾಕೊಂಡ್ಬರೋಣ ಅಂತ. ಸೊ ಇಲ್ಲಿ ಕರ್ಸರ್ ಇಟ್ಬಿಟ್ರೆ ಸಾಕ್ರಿ. ಇದೇ ರೆಫರೆನ್ಸ್ ನಲ್ಲಿ ಇರುವಂತಹ ಕ್ಯಾಪ್ಷನ್ ಅಂತ ಹೋದ್ರೆ ಅಂದ್ರೆ ಫಿಗರ್ ಇತ್ತಂದ್ರೆ ಫಿಗರ್, ಟೇಬಲ್ ಇತ್ತಂದ್ರೆ ಟೇಬಲ್. ಎಕ್ಸಾಂಪಲ್ ಇಲ್ಲಿ ಒಂದು ಟೇಬಲ್ ಕೂಡ ಹಾಕೋಣಂತ್ರಿ. ಟೇಬಲ್ನಾಗ ಎಷ್ಟು ವಿಧ ಅದಾವ್ರಿ? ಯಾವ್ಯಾವ್ರಿ? ಡ್ರಾ ಟೇಬಲ್ ಅಂದ್ರಿ, ಇನ್ನೊಂದ್ರಿ ಇನ್ಸರ್ಟ್ ಟೇಬಲ್. 2 ವಿಧ ಅದಾವ್ರಿ ಸರ್. ಓಕೆ, ಸೊ ಎಲ್ಲ ನೆನ್ಪಿಡ್ಲತ್ತೀರಿ. ಹಿಂಗೆ ನೆನ್ಪಿಡ್ರಿ. ಯಾವ ಎಕ್ಸಾಮ್ ಬಂದಾಗ ಸುಮ್ಮನೆ ಈ ಥರ ನೆನ್ಪಿಟ್ರಿ ಅಂದ್ರೆ ಯಾವುದು ತೊಂದರೆನೇ ಇಲ್ರಿ, ನಮಗೆ ಆರಾಮಾಗಿ ಪಾಸ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಬಂದು ರೆಫರೆನ್ಸ್ ಬಂದು ಇಲ್ಲಿ ಕ್ಯಾಪ್ಷನ್ ತಗೊಂಡು ಇಲ್ಲಿ ಆಯ್ಕೆ ಮಾಡ್ತೀನಿ ರೀ. ಈಗ ಟೇಬಲ್ ಅದ, ಟೇಬಲ್ ಅಂತ ತಗೋತೀನಿ, ಓಕೆ ಅಂತೀನಿ ರೀ, ಟೇಬಲ್ 1 ಅಂತ ಬರ್ತಾರೆ. ಈ ಥರ ನಮ್ಗೆ ಯಾವ್ದಾದ್ರು ಒಂದಿಷ್ಟು ಲೇಬಲ್ ಅನ್ನ ತಗೋಬೇಕಾಗಿತ್ತು ಅಂದ್ರೆ ಇಲ್ರಿ ಕ್ಯಾಪ್ಷನ್ಸ್ ಬರ್ಬೇಕ್ರಿ. ಇದ್ರಾಗ 1 2 3 4 ಇವೇನು ಇಂಡೆಕ್ಸ್ ಆಗಿರ್ಬೋದು, ಟೇಬಲ್ ಅಥವಾ ಇವೆಲ್ಲ ಇಂಪಾರ್ಟೆಂಟ್ ಅಲ್ರಿ, ಬಿಟ್ಬೇಡ ಅಂತ. ಇಷ್ಟು ನೆನಪದವ್ರೆ. ಇದ್ರಾಗ ಏನಾದ್ರು ಡೌಟ್ ಅದಾವ್ರೆ? 1 2 3 4ರಾಗ ಕ್ಯಾಪ್ಷನ್ ಅರ ಗೊತ್ತಾಯ್ತು ಸರ್. ಟೇಬಲ್ಕ ಆಮೇಲೆ ಇಮೇಜಸ್ ಅದನ್ನ ಲೇಬಲ್ ಮಾಡಕ್ ಫಿಗರ್ 1 ಫಿಗರ್ 2 ಟೇಬಲ್ 1 ಟೇಬಲ್ 2 ಈ ತರ ಮಾಡಕ್ರಿ. ಇನ್ ಸಿಟೇಷನ್ಸ್ ಅಂಡ್ ಬೈಬ್ಲಿಯೋಗ್ರಫಿ ಅಂದ್ರೆ ಪುಸ್ತಕ ಬರ್ದಿರೋ ಆಥರ್ ಬಗ್ಗೆ ನನಗೆ ಏನ್ ರಿಪ್ರೆಸೆಂಟ್ ಮಾಡ್ಬೇಕಾಗಿತ್ತು ಅಂದ್ರೆ ಅದು ರೀ. ಅದನ್ನ ತೋರ್ಸ್ಬೇಕಾಗಿತ್ತು ಅಂದ್ರೆ 3 ವಿಧ ಬರ್ತಾರೆ ಅಥವಾ 3 ಹೆಸರುಗಳು ನೆನ್ಪಿಟ್ಕೊಂಡ್ಬಿಡ್ರಿ. ವಿಧಗಳಂತೂ ಭಾಳ ಬರ್ತಾವ, ಯಾವ್ದ್ರ ಅಟ್ಲೀಸ್ಟ್ 3 ರೀ. ಯಾವ್ದ್ರಿ? APA MLA ISO. ಇನ್ನು ಈ ಕಡೆ ಬಂದ್ರ ಫೂಟ್ ನೋಟ್ ಅಂತ ಬರ್ತಾರೆ ಸರ್. ಫೂಟ್ ನೋಟ್ ಅಂದ್ರೆ ಏನಿಲ್ರಿ, ನಾವು ಫೂಟರ್ಗ ಮತ್ತು ಫೂಟ್ ನೋಟ್ ಕಂಪೇರ್ ಮಾಡಿದಾಗ ಸರ್, ಫೂಟರ್ ಏನಾಗ್ತಿತ್ತು ಅಂದ್ರೆ ಒಂದ್ಸಲ ಹಾಕಿದ್ರೆ ಎಲ್ಲ ಪೇಜಿಗೆ ಬರ್ತಿದ್ರಿ. ಇನ್ನು ಫೂಟ್ ನೋಟ್ ಅಂದ್ರೆ ಏನಾಗ್ತದೆ, ನೀವು ಯಾವ ಪೇಜಿಗೆ ಸೆಲೆಕ್ಟ್ ಮಾಡಿರ್ತೀರಿ ಆ ಪೇಜಿಗೆ ಅಷ್ಟೇ ಅದು ನೋಟ್ಸ್ ಹಾಕ್ಲೇ ಬರ್ತದ್ರಿ. ಇನ್ನು ಎರಡನೇ ಲಾಸ್ಟ್ ಇಂದ ಯಾವ್ದಂದ್ರೆ ಟೇಬಲ್ ಆಫ್ ಕಂಟೆಂಟ್. ಇದೇನಂತಂದ್ರೆ ಸರ್, ನಾವು ಬುಕ್ ಬರ್ದಿರ್ತೀವಲ್ರಿ, ಅದ್ರ ಮೊದಲನೇ ಪೇಜ್ ನಾಗ ಇರ್ತಾರೆ ಕಂಟೆಂಟ್ ಅಂತ, ಕನ್ನಡದ ಪರಿವಿಡಿ ಅಂತ ಏನೋ ಬರ್ತದ್ರಿ. ಸೊ ಅದ್ರಾಗ ಏನೇನ್ ಬಂದಿರ್ತಾವ ಸರ್, ಈ ಕಡೆ ಲೆಸನ್ ನೇಮ್ ಬರ್ತಾವ್ರಿ, ಈ ಕಡೆ ಪೇಜ್ ನಂಬರ್ ಬರ್ತಾವ್ರಿ. ಅದ್ರ ಹಂಗೆ ನಾ MS ವರ್ಣ ಮಾಡ್ಬೇಕಾಗಿತ್ತು ಅಂದ್ರೆ ಯಾವ ಆಯ್ಕೆ ರೀ? ಟೇಬಲ್ ಆಫ್ ಕಂಟೆಂಟ್ಸ್ ಅನ್ನುವ ಆಯ್ಕೆ ರೀ. ನೆನ್ಪಿರ್ತಾವ್ರಿ, ಹಿಸ್ಟ್ರಿ ರೀ. ಇದು ನೋಟ್ಸ್ ಬರ್ಕೊಂಡ್ಬಿಡಂಬ್ರೆ ಹೀಗೆ ರೀ.